ಹಲೋ ಗೈಸ್, ಮದುವೆ ಆಗೋದಕ್ಕೆ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ಇವ್ರಿಗೂ ಕೂಡ ಒಂದು ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಸೊ ಇವರ ಹೆಸರು ಬಂದು ಸ್ನೇಹಿತರೆ ವಾಣಿ ಅವರು. ಪ್ರಸ್ತುತ ಬೇಲೂರಿನಲ್ಲಿ ವಾಸವಾಗಿರುತ್ತೆ. ಅಂದರೆ ಬೇಲೂರು ಬಂದುಬಿಟ್ಟು ಹಳೇಬೀಡು ಬೇಲೂರು ಶಿಲ್ಪಕಲೆಗಳ ನಾಡಾಗಿರ್ತಕ್ಕಂಥ ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವಾಣಿ ಅವರಿಗೆ ಒಬ್ಬ ಒಳ್ಳೆಯ ಹೃದಯದ ಹುಡುಗ ಬೇಕಾಗಿದ್ದಾರೆ. ಸೊ ಏನಂದರೆ ಸ್ವಲ್ಪ ಇವರ ಊರಿನಲ್ಲಿ ಒಳ್ಳೆಯ ಹುಡುಗರು ಸಿಗ್ತಾ ಇಲ್ಲ. ಹಾಗಾಗಿ ಹೊರಗಿನ ಒಂದು ಸಂಬಂಧ ಬೆಳೆಸಬೇಕು ಅಂತ ಇವರ ಮೈಂಡ್ ಸೆಟ್ಟಲ್ಲಿ ಇದೆ. ಇವರ ವಯಸ್ಸು ಬಂದು 28 ವರ್ಷ. ನೀವು ಫೋಟೋ ನೋಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಫೋಟೋ ನೋಡ್ಕೊಳ್ಳಿ, ನಾನು ಇವರ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಚಿಕ್ಕ ಮನೆ ಆದರೂ ಆಸ್ತಿ ಬಂದುಬಿಟ್ಟು ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ನನ್ನ ಶಿಕ್ಷಣ ಬಂದುಬಿಟ್ಟು ಒಳ್ಳೆಯ ಒಂದು ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆಗಿದ್ದೇನೆ. ರಾಶಿ ಬಂದುಬಿಟ್ಟು ಮೇಷರಾಶಿ. ಎತ್ತರ ಬಂದುಬಿಟ್ಟು 4.7 ಸೆಂಟಿಮೀಟರ್ನ ಹೈಟು. ನನ್ನ ಹವ್ಯಾಸ ಬಂದು ಮನೆಯಲ್ಲಿ ಒಬ್ಬಳೇ ಇದ್ದಾಗ ತರಹದ ಅಡುಗೆ ಮಾಡೋದು ಮತ್ತು ಹೊಸ ಅಡುಗೆ ಏನಾದರೂ ಕಲ್ತ್ಕೊಳ್ಳೋದು, ಅದರ ಬಗ್ಗೆ ಪ್ರಯೋಗ ಮಾಡೋದು ಅಂತ ಮಾಡ್ತಾ ಇರ್ತೇನೆ. ಆ್ಯಂಡ್ ಚಿಕ್ಕ ಮಕ್ಕಳ ಜೊತೆ ಒಂದು ಸ್ನೇಹ ಬೆಳೆಸೋದು, ಅವ್ರ ಜೊತೆ ಆಟ ಆಡೋದು ಅಂತ ಕೂಡ ಮಾಡ್ತಿದ್ದೀನಿ. ಇದು ಅವರ ಹವ್ಯಾಸ ಆಗಿರುತ್ತೆ ಸ್ನೇಹಿತರೆ. ಅವರ ಫೋಟೋ ನೋಡ್ಕೊಂಡ್ರೆ ಬನ್ನಿ 2ನೇ ಪಾರ್ಟಲ್ಲಿ ಏನೆಲ್ಲ ಕಳಿಸಿದ್ದಾರೆ ಅಂತ ನೋಡ್ಕೊಂಬರೋಣ. ಸೊ ಅವರು ಹೇಳಿರೋದೇನೆಂದರೆ, ಸರ್ ನನ್ನನ್ನು ಮದುವೆ ಆದ ನಂತರ ನನ್ನನ್ನು ಪ್ರಸ್ತುತ ಹುಡುಗ ಚೆನ್ನಾಗಿ ನೋಡ್ಕೊಳ್ಬೇಕು. ಜೊತೆಗೆ ನಾನು ಬಂದಿರೋದು ಶಿಲ್ಪಕಲೆಗಳ ನಾಡಾಗಿರ್ತಕ್ಕಂಥ ಬೇಲೂರಿನಲ್ಲಿ ಹುಟ್ಟಿ ಬಂದಿದ್ದೇನೆ. ನಾನು ಒಳ್ಳೆಯ ಸಂಸ್ಕಾರವಂತೆ, ಜೊತೆಗೆ ಎಲ್ಲ ರೀತಿಯ ತಿಳುವಳಿಕೆ ಕೂಡ ನನಗೆ ಇದೆ. ಸೊ ಮೊದಲು ಸರ್ ನಾನು 2 ವರ್ಷಗಳ ಕಾಲ ತರಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂಗಡಿಯಲ್ಲಿ. ಇವಾಗ ಸದ್ಯ ಮನೆಯಲ್ಲಿ ವಾಸವಾಗಿದ್ದೇನೆ. ದೇವರಂಥ ಭಕ್ತಿ ಜಾಸ್ತಿ ನನಗೆ. ಆ್ಯಂಡ್ ನೀವು ಈ ತರಹದ ಗುಣಗಳು ನಿಮ್ಮ ಹತ್ರ ಇರಲೇಬೇಕು. ಅದು ಮದುವೆಗೂ ಮುನ್ನ ಆಗಿರಲಿ ಅಥವಾ ಮದುವೆಯ ನಂತರ ಆಗಿರಲಿ ಅಂತ ಹೇಳಿದ್ದಾರೆ. ಜೊತೆಗೆ ಸ್ವಲ್ಪ ಒಳ್ಳೆಯ ಒಂದು ಕಾರಣಗಳು, ಜೊತೆಗೆ ಒಳ್ಳೆಯ ಒಂದು ರೀಸನ್ಗಳು ಉಳ್ಳಂತಹ ಸತ್ಯವನ್ನು ಹೇಳಬೇಕು. ಸುಳ್ಳುಗಳನ್ನು ಯಾವುದೇ ಕಾರಣಕ್ಕೂ ನನ್ನ ಜೊತೆ ಹೇಳಬಾರ್ದು. ಎಲ್ಲೇ ಹೋಗಿದ್ರೆ ಅಂದರೂ ಸತ್ಯವಾಗಿ ಹೇಳಬೇಕು. ಕುಡಿಯುವಂಥ ಚಟ ಇದ್ರೆ ಲಿಮಿಟಲ್ಲಿ ಕುಡಿಯಿರಿ. ಬಟ್ ನನಗೆ ನೀವು ಎಷ್ಟಾಗಬೇಕು ಅಂದರೆ ಈ 4ರಿಂದ 5 ಪಾಯಿಂಟ್ಗಳಲ್ಲಿ ಸೆಲೆಕ್ಷನ್ ಆದರೆ ಅಷ್ಟೇ ಸಾಕು. ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಸೇನ್ ಇದ್ದೇನೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು ಕುಟುಂಬದ ಮಾಹಿತಿಯೊಂದಿಗೆ ಅವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುವಂಥ ರೀತಿನ ಹೇಳ್ತೇನೆ ನೋಡಿ. ಸೊ ಮೊದಲನೇದಾಗಿ ನಾನು ಹೇಳೋದು ಅಂದರೆ, ಈ ಒಂದು ಸಿಟಿ ಕಾರ್ ಏನು ನೋಡ್ತಿದ್ರೆ ಇದು ಅವರ ಕಾರ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನಾವು ಕೇಳಿದಾಗ, ಮೇಡಮ್ ವರದಕ್ಷಿಣೆ ಅಂತ ವಿಚಾರ ಬಂದಾಗ ನೀವೇನಾದರೂ ಅವ್ರಿಗೆ ಕೊಡ್ತೀರಾ ಅಂತ ನಾವು ಕೇಳಿದ್ವಿ ಸ್ನೇಹಿತರೆ. ಅವಾಗ ಅವ್ರು ಹೇಳೋದು, ಸರ್ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಕೊಡಲೇಬೇಕಾಗುತ್ತೆ. ಬಿಕಾಸ್ ಅವರ ಒಂದು ಋಣಿಯಲ್ಲಿ ನಾವು ಇರಬೇಕಾಗಿರಲ್ಲ. ಸಂಪ್ರದಾಯ ಅಂತ ಬಂದಾಗ ನಾವು ಕೊಟ್ಟರೆ ಅವ್ರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಮುಂದೆ ಅವರ ತಂದೆ ತಾಯಿಯವರಾಗಿರಲಿ, ಅವರ ಒಡ ಹುಟ್ಟಿದವರಾಗಿರಲಿ ನಮ್ಮ ಒಂದು ಜೊತೆ ಜಗಳ ಆಡುವಂಥ ಚಾನ್ಸಸ್ ಇದೆ ಸರ್. ಹಾಗಾಗಿ ನಾನು ಮದುವೆ ಆಗುವಂಥ ಹುಡುಗನಿಗೆ ವರದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟೇ ಕೊಡ್ತೀನಿ. ಅದರ ಬಗ್ಗೆ ಅನುಮಾನವೇ ಬೇಡ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಅಂದರೆ ಒಂದು ಕ್ಲಾರಿಟಿ ಸಿಕ್ತಲ್ವ ನಿಮಗೆ. ಅವರು ಮದುವೆ ಆಗುವಂತಹ ಗಂಡಿಗೆ ಪ್ರಸ್ತುತ ವರದಕ್ಷಿಣೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಹ ಸಿಕ್ಕಿದೆ ನಿಮಗೆ. ಸೊ ಇವಾಗ ಟೆನ್ಷನ್ ಬಿಟ್ಟಾಕಿ. ಸೊ ಇನ್ನೊಂದು ಕ್ಲಾರಿಟಿ ಸಿಗಬೇಕಾಗಿರೋದೇನು, ಹುಡುಗ ಯಾವ ರೀತಿ ಇರೋದು ಅಂತಂದ್ಬಿಟ್ಟು ಇವರು ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂದರೆ, ಪ್ರಸ್ತುತ ನೀವೇ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸಿರ್ತೀರೋ ಅವರು ನಿಮ್ಮ ಮಾಹಿತಿಗಳೊಂದಿಗೆ ಚೆಕ್ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತಾರಲ್ವಾ. ಆವಾಗ ಪ್ರಸ್ತುತ ನಿಮ್ಮನ್ನು ಭೇಟಿಯಾಗಿ ನೀವು ಯಾವ ರೀತಿ ಶೈಲಿಯಲ್ಲಿ ಮಾತಾಡ್ತೀರಾ, ನೀವು ಯಾವ ರೀತಿ ಶೈಲಿಯಲ್ಲಿ ಕೆಲಸ ಮಾಡ್ತೀರಾ, ನಿಮಗೆ ಸಂಬಳ ಎಷ್ಟು ಬರ್ತಿದೆ ತಿಂಗಳ, ಅಥವಾ ರೈತ ಆಗಿದ್ದರೆ ರೈತರಿಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ, ಒಂದು ವರ್ಷಕ್ಕೆ ಎಷ್ಟು ಲಾಭ ತೆಗೆದುಕೊಳ್ತಿದ್ದಾರೆ, ಈ ರೀತಿ ಮಾತುಗಳ ಮೂಲಕ ನಿಮ್ಮನ್ನು ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಒಂದೇ ನೋಡಿದ ತಕ್ಷಣ ನಮಗೆ ಚೆನ್ನಾಗಿದ್ದಾರೆ, ವೈಟ್ ಆಗಿದ್ದಾರೆ, ಲಕ್ಷಣವಾಗಿದ್ದಾರೆ, ಇಷ್ಟ ಆಗ್ತಾರೆ ಅಂತಂದ್ಬಿಟ್ಟು ಯಾರೂ ಕೂಡ ಮಾಡ್ಕೊಳ್ಳಲ್ಲ ಸೆಲೆಕ್ಷನ್ನು. ನಾನು ಕೂಡ ಹಾಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವರವರ ಒಂದು ವೈಯಕ್ತಿಕವಾಗಿ ಅವರವರು ಚೇಂಜಸ್ ಇರ್ತಾರೆ. ಸೊ ಅದೇ ರೀತಿ ಚೇಂಜಸ್ ನಿಮ್ಮ ಹತ್ರನೂ ಕೂಡ ಮಾಡ್ಕೊಳ್ತಾರೆ ಅಂತ ಹೇಳಿರೋದು. ಆ್ಯಂಡ್ ಇವರ ಹತ್ರ ಇರ್ತಕ್ಕಂತಹ ಈ ಒಂದು ವಿತ್ ಆ್ಯಂಡ್ ಸ್ಟೇರಿಂಗ್ನ ನೋಡ್ಕೊಳ್ಬೋದು. ಗಾಡಿಯಲ್ಲಿರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಇದು ಗ್ಲಾಸ್ ಬಂದುಬಿಟ್ಟು 1.8 ಇಂಚಸ್ಸಿನ ಒಂದು ಗ್ಲಾಸು ಟಚ್ ಸ್ಕ್ರೀನಲ್ಲಿ ಇದೆ ಸ್ನೇಹಿತರೆ. ಟಚ್ ಸ್ಕ್ರೀನ್ ಅಂತಂದರೆ ಒಂದು ಬಟನ್ ಮೂವ್ ಅಪ್ ಮಾಡಿದ್ರೆ ಆಟೋಮೆಟಿಕಲಿ ಶಟ್ ಡೌನ್ ಮತ್ತು ಶಟ್ ಆಫ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಗೇರ್ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಲ್ವ, ಇದು ಬಂದುಬಿಟ್ಟು 4.8ನ ಒಂದು ಗೇರ್ ಸಿಸ್ಟಮ್ ಆಗಿರುತ್ತೆ. ಅಂದರೆ 4 ಗೇರ್ ಇದೆ. ಒಂದು ರಿಟರ್ನಿಂಗ್ ಆಪ್ಷನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಎ ಸಿ ಬಂದುಬಿಟ್ಟು 100% ಜೆನ್ಯೂನ್ ಆಗಿರ್ತಕ್ಕಂಥ ಎ ಸಿ ಇದೆ. ಆ್ಯಂಡ್ ಏರ್ ಬ್ಯಾಗ್ ಇದೆ. ವಿತ್ ಆ್ಯಂಡ್ ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ, ಸೊ ಈ ಒಂದು ಮೈಲೇಜಿಂಗ್ ಬಂದರೆ 1 ಲೀಟ್ರಿಗೆ ಅಂದರೆ ಇವಾಗ 1 ಲೀಟ್ರಿಗೆ ಒಂದು 100 ರೂಪಾಯಿನೋ ಅಥವಾ 108 ರೂಪಾಯಿನೋ ಇದೆ ಸದ್ಯಕ್ಕೆ. ಇದು ಒಂದು 32 ಕಿಲೋಮೀಟರ್ವರೆಗೂ ಹೋಗ್ಬಿಟ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಮೈಲೇಜಿಂಗ್ ವಿಚಾರಕ್ಕೆ ಅಂದರೆ ದುಡ್ಡು ಅಂತ ಕುಳಿಯುತ್ತೆ. ಸೊ ಏನು ಮಾಡಿ, ಮದುವೆ ಆದ ನಂತರ ಕಾರ್ ಏನಾದರೂ ಅವ್ರು ಕೊಡಿಸ್ತೀನಿ ಅಂತಂದರೆ ನೀವು ಇದನ್ನು ಬಾಡಿಗೆ ಬಿಡಿ.
ಸೊ ಕೆಲಸಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಈ ಕಾರೇ ದುಡಿದ್ಬಿಟ್ಟು ನಿಮಗೆ ಸಾಕತ್ತೆ, ಅಷ್ಟು ಮಾಡಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಸೊ ಮಾಹಿತಿ ಇದಾಗಿದೆ. ಇವಾಗ ನಿಮ್ಮ ಅನಿಸಿಕೆಗಳನ್ನು ಈ ಒಂದು ವಿಡಿಯೋಗೆ ತಕ್ಕಂಗೆ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ, ಅವರೇ ಖುದ್ದಾಗಿ ರಿಪ್ಲೈನ ಕೊಡ್ತಾರೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.